ಹಲೋ ಫ್ರೆಂಡ್ಸ್, ನಾನು ರೂಪಾ. ಎಲ್ಲರಿಗೂ ಕಲಿಕೆಗಾಗಿ ರೂಪಾ ಫ್ಯಾಷನಿಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾನು ಈ ರೀತಿಲಿ ಲೈನಿಂಗ್ ಕ್ಲಾತ್ನ ಈಗ ಕಟಿಂಗ್ ಮಾಡ್ಕೊಂಡಿದ್ದಾಗಿದೆ. ಇದನ್ನ ಯಾವ ರೀತಿಲಿ ಮೈನ್ ಬಟ್ಟೆ ಮೇಲೆ ಇಟ್ಕೊಂಡು ಕಟ್ ಮಾಡಿಕೊಂಡು ಯಾವ ರೀತಿಲಿ ಲೈನಿಂಗ್ ಬ್ಲೌಸ್ ನ ಸ್ಟಿಚ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಲೈನಿಂಗ್ ಬ್ಲೌಸ್ ನ ಸ್ಟಿಚ್ ಮಾಡ್ಬೇಕಾದ್ರೆ ಯಾವ ಸ್ಟೆಪ್ಸ್ ಅನ್ನ ಫಾಲೋ ಮಾಡ್ತೇನೆ ಅಂದ್ರೆ ಯಾವ ಪಾರ್ಟ್ ಆದ್ಮೇಲೆ ಯಾವ ಪಾರ್ಟ್ ಅನ್ನ ಹೊಲಿದ್ರೆ ಈಸಿಯಾಗಿ ಫಾಸ್ಟ್ ಆಗಿ ಹೊಲಿಬಹುದು ಅನ್ನೋದನ್ನ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಹೇಳ್ಕೊಡುವಂತಹ ಸ್ಟೆಪ್ಸ್ನ ನೀವು ಫಾಲೋ ಮಾಡೋದ್ರಿಂದ ಫ್ರೆಂಡ್ಸ್ ಈಸಿಯಾಗಿ ಫಾಸ್ಟಾಗಿ ಪರ್ಫೆಕ್ಟಾಗಿ ಸ್ಟಿಚ್ ಮಾಡ್ಬೋದು. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಡೆ ತನಕ ನೋಡಿ. ಫ್ರೆಂಡ್ಸ್, ಇದ್ರದ್ದು ಕಟಿಂಗು ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋಸ್ಗಳಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದರೂ ನೋಡಿಲ್ಲ ಅಂದರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ. ಒಮ್ಮೆ ನೋಡಿ ಫ್ರೆಂಡ್ಸ್. ನಾನು ಕಟಿಂಗ್ ಮಾಡಬೇಕಾದ್ರೆ ಯಾವ ರೀತಿಲಿ ಅಳತೆ ಬ್ಲೌಸಿಂದನೇ ನೇರವಾಗಿ ಬಟ್ಟೆ ಮೇಲೆ ಇಟ್ಟು ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಬೇಕು ಅನ್ನೋದನ್ನ ನಾನು ತೋರಿಸ್ಕೊಟ್ಟಿದ್ದೀನಿ. ಅಲ್ಲಿ ಕಟಿಂಗ್ ಮಾಡಬೇಕಾದ್ರೆ ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ಕೊಟ್ಟಿದ್ದೀನಿ. ನಿಮಗೆ ಆ ಟಿಪ್ಸ್ಗಳು ತುಂಬ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ಮಿಸ್ ಮಾಡ್ದೇನೆ ಒಮ್ಮೆ ಆ ವಿಡಿಯೋಸ್ನ ನೋಡಿ. ಹಾಗಿದ್ರೆ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್ ನೋಡಿ, ಇದು ಮೈನ್ ಕ್ಲಾತ್ನ ಈ ರೀತಿ ಮಧ್ಯಕ್ಕೆ ನೀಟಾಗಿ ಮಡಿಸ್ಕೋಬೇಕು. ಒನ್ ಫೋಲ್ಡ್ ಇದ್ದದನ್ನ ನನ್ನ ಸೈಡ್ ಬರೋ ರೀತಿಲಿ ಇಟ್ಕೊಂಡಿದ್ದೀನಿ. ಓಪನ್ ಇರೋ ಸೈಡು ಮುಂಭಾಗ ಇದೆ ನೋಡಿ. ಫ್ರೆಂಡ್ಸ್, ಯಾವಾಗಲೂ ಲೈನಿಂಗ್ ಕ್ಲಾತ್ ಕಟ್ ಮಾಡ್ಕೊಂಡಾದ್ಮೇಲೆ ಮೈನ್ ಬಟ್ಟೆನ ಕಟ್ ಮಾಡಬೇಕಾದ್ರೆ ಫಸ್ಟ್ ಸ್ಲೀವ್ಸ್ ಪಾರ್ಟನ್ನೇ ಕಟ್ ಮಾಡಬೇಕು ನೋಡಿ. ಈ ಬ್ಲೌಸ್ನಲ್ಲಿ ಬಾರ್ಡ್ರ್ ಇರೋದ್ರಿಂದ ಈ ರೀತಿಲಿ ಕರೆಕ್ಟಾಗಿ ಎಡ್ಜಿಗೆ ಬರೋ ರೀತಿಲಿ ಲೈನಿಂಗ್ ಕ್ಲಾತ್ನ ಕರೆಕ್ಟಾಗಿ ಇಟ್ಕೋಬೇಕು ನೋಡಿ. ಈಗ ಏನಿದು ಲೈನಿಂಗ್ ಕ್ಲಾತ್ ಇದೆ, ಈ ಲೈನಿಂಗ್ ಕ್ಲಾತ್ನ ಬಿಟ್ಟು ಮೈನ್ ಬಟ್ಟೆನ ಈ ರೀತಿಲಿ ಕಟ್ ಮಾಡ್ಕೋಬೇಕು. ಈಗ ಇಲ್ಲಿ ಒಂದು ಫೋಲ್ಡ್ ಇರೋದ್ರಿಂದ ಈ ಫೋಲ್ಡ್ನ ಓಪನ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಬ್ಲೌಸ್ದು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೋಬೇಕು. ಈಗ ನೋಡಿ, ಮೈನ್ ಬಟ್ಟೆದು ಏನು ಫೋಲ್ಡಿಂಗ್ ಇದೆ ಅಲ್ಲಿಗೆ ಇದ್ರ ಫೋಲ್ಡ್ ಬರೋ ಹಂಗೆ ಸರಿಯಾಗಿ ಇಟ್ಕೋಬೇಕು. ಈ ರೀತಿಲಿ ಇಟ್ಕೊಂಡು ಈಗ ಲೈನಿಂಗ್ ಕ್ಲಾತ್ನ ಸುತ್ತ ಒಂದು ಅರ್ಧ ಇಂಚು ಬಟ್ಟೆನ ಬಿಟ್ಟು ಕಟ್ ಮಾಡ್ಕೋಬೇಕು ನೋಡಿ. ಇಲ್ಲಿ ಕಟ್ ಮಾಡಬೇಕಾದ್ರೆ ನೆಕ್ ಶೇಪ್ ಯಾವ ರೀತಿಲಿದೆ ಆ ರೀತಿಲಿ ನಾನು ಕಟ್ ಮಾಡ್ಕೊಳ್ಳಲ್ಲ. ಇಲ್ಲೇ ನೇರವಾಗಿ ಈ ರೀತಿಲಿ ಕಟ್ ಮಾಡ್ಕೊತೀನಿ. ನಾನು ಸ್ಟಿಚ್ ಮಾಡಬೇಕಾದ್ರೆ ಯಾವ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಿಕೊಂಡು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಇದು ತುಂಬ ಈಸಿ ಮೆಥಡ್. ನೀವು ಈ ರೀತಿಲಿ ಕಟ್ ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ನಾನಿಲ್ಲಿ ಯಾಕೆ ಇಲ್ಲಿ ನೆಕ್ ಶೇಪ್ ಹತ್ರ ರೀತಿಲಿ ಕಟ್ ಮಾಡ್ಕೊಳ್ಳಲ್ಲ ಅಂದರೆ ನನಗದು ಕಂಫರ್ಟಬಲ್ ಫೀಲ್ ಆಗಲ್ಲ ಹೊಲಿಯೋ ಟೈಮ್ನಲ್ಲಿ. ಅದಕ್ಕೋಸ್ಕರ ನಾನು ಈ ರೀತಿಲಿ ಕಟ್ ಮಾಡ್ಕೊತೀನಿ. ಹಾಗಾಗಿ ನೀವು ಇದೇ ಸ್ಟೆಪ್ಪನ್ನು ಫಾಲೋ ಮಾಡಿ, ನಿಮಗೂ ಈಸಿ ಆಗುತ್ತೆ. ಈಗ ಈ ರೀತಿಲಿ ಕಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಉಳ್ಕೊಂಡಿದೆಯಲ್ಲ, ಈಗ ಇಲ್ಲಿ ಬ್ಲೌಸ್ ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೋಬೇಕು ನೋಡಿ. ಕಟ್ ಮಾಡ್ಕೊಳ್ಳೋಕೆ ಮೊದಲೇ ಒಂದ್ಸಲ ನೋಡ್ಕೊಳ್ಳಿ ಕೆಳಗಡೆ ಬಟ್ಟೆನೂ ಸಿಗ್ತಾ ಇದೆಯಾ ಅಂತ. ಇದನ್ನ ಕಟ್ ಮಾಡಬೇಕಾದ್ರೆ ಲೈನಿಂಗ್ ಕ್ಲಾತ್ಗಿಂತ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಬಟ್ಟೆನ ಬಿಟ್ಟು ಸುತ್ತ ಕಟ್ ಮಾಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ಈಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೋಬೇಕು. ಅರ್ಧ ಇಂಚಷ್ಟು ಸುತ್ತ ಬಟ್ಟೆನ ಬಿಟ್ಟು ಈ ರೀತಿಲಿ ಕಟ್ ಮಾಡ್ಕೋಬೇಕು ನೋಡಿ. ಇಲ್ಲಿ ಕಟ್ ಮಾಡ್ಬೇಕಾದ್ರೆ ನೆಕ್ ಶೇಪ್ ಯಾವ ರೀತಿಲಿದೆ ಅದೇ ರೀತಿಲಿ ಕಟ್ ಮಾಡ್ಕೊತೀನಿ. ಈಗ ನೋಡಿ, ಮೈನ್ ಬಟ್ಟೆನ ಕಟ್ ಮಾಡ್ಕೊಂಡಿದ್ದಾಗಿದೆ. ನೆಕ್ಸ್ಟು ಏನು ಮೈನ್ ಬಟ್ಟೆ ಇದೆ, ಮೈನ್ ಬಟ್ಟೆಯ ರಾಂಗ್ ಸೈಡು ಈ ರೀತಿಲಿ ಮೇಲೆ ಬರೋ ಹಾಗೆ ಇಟ್ಕೋಬೇಕು. ಅದ್ರ ಮೇಲೆ ಲೈನಿಂಗ್ ಕ್ಲಾತ್ನ ಇಟ್ಕೋಬೇಕು. ಲೈನಿಂಗ್ ಕ್ಲಾತ್ನ ಈ ರೀತಿಲಿ ಇಟ್ಕೋಬೇಕಾದ್ರೆ ಟಕ್ಸ್ ಮಾರ್ಕಿಂಗು ಮೇಲೆ ನಮಗೆ ಕಾಣಿಸೋ ರೀತಿಲಿ ಇಟ್ಕೋಬೇಕು ನೋಡಿ. ಲೈನಿಂಗ್ ಕ್ಲಾತ್ನ ಸುತ್ತ ಈ ರೀತಿಲಿ ಮೈನ್ ಬಟ್ಟೆ ಎಕ್ಸ್ಟ್ರಾ ಬರೋ ರೀತಿಲಿ ಇಟ್ಕೋಬೇಕು. ಈ ರೀತಿಲಿ ಇಟ್ಕೊಂಡು ಪಿನ್ನುಗಳನ್ನ ಹಾಕೋಬಿಡ್ಬೇಕು. ಈ ರೀತಿಲಿ ಪಿನ್ನುಗಳನ್ನ ಹಾಕೊಳ್ಳೋದ್ರಿಂದ ಹೊಲಿಯುವಾಗ ತುಂಬ ಫಾಸ್ಟ್ ಆಗುತ್ತೆ ಮತ್ತೆ ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿಲಿ ಪಿನ್ನುಗಳನ್ನ ಹಾಕೋಬೇಕಾದ್ರೆ ಮೈನ್ ಬಟ್ಟೆ ಎಲ್ಲೂ ಫೋಲ್ಡ್ ಆಗಿರಬಾರ್ದು. ಅದನ್ನ ಒಂದ್ಸಲ ಸರಿಯಾಗಿ ಚೆಕ್ ಮಾಡಿಕೊಂಡು ಈ ರೀತಿಲಿ ಪಿನ್ನುಗಳನ್ನ ಹಾಕೋಬೇಕು. ಈಗ ಫ್ರಂಟ್ ಪಾರ್ಟಿಗೆ ಪಿನ್ನುಗಳನ್ನ ಹಾಕೊಂಡಿದ್ದಾಗಿದೆ. ನೆಕ್ಸ್ಟು ಕ್ರಾಸ್ ಪಟ್ಟಿನ ಇಟ್ಕೊಂಡು ಪಿನ್ ಮಾಡ್ಕೋಬೇಕು ನೋಡಿ. ಈ ಲೈನಿಂಗ್ ಕ್ಲಾತ್ನೆಲ್ಲ ನಾವು ಮೈನ್ ಬಟ್ಟೆಯ ರಾಂಗ್ ಸೈಡ್ ಕಡೆಗೇನೆ ಇಟ್ಕೊಂಡು ಪಿನ್ನುಗಳನ್ನ ಹಾಕೋಬೇಕು ನೋಡಿ. ಈ ರೀತಿಲಿ ಶೇಪ್ ಬಂದಿರೋದು ಎರಡೂ ಒಂದೇ ಸೈಡಿಗೆ ಫೇಸ್ ಮಾಡ್ತಾ ಇರಬೇಕು. ಆ ರೀತಿಲೇ ಇಟ್ಕೊಂಡು ಪಿನ್ನುಗಳನ್ನ ಹಾಕೋಬೇಕು. ನೆಕ್ಸ್ಟ್ ಬ್ಯಾಕ್ ಪಾರ್ಟಿಗೆ ಪಿನ್ನುಗಳನ್ನ ಹಾಕೋಬೇಕು ನೋಡಿ. ಇಲ್ಲಿ ಟಕ್ಸ್ ಒಂದು ಟ್ರೇಸ್ ಮಾರ್ಕ್ನ ಇಳಿಸ್ಕೊಂಡಿಲ್ಲ, ಹಾಗಾಗಿ ಈ ರೀತಿಲಿ ಕರೆಕ್ಟಾಗಿ ಮಧ್ಯಕ್ಕೆ ಮಡಿಸ್ಕೊಂಡು ಈ ರೀತಿಲಿ ಗೀಚ್ಕೊಂಡು ಈ ಮಾರ್ಕನ್ನ ಒಂಚೂರು ಡಾರ್ಕ್ ಮಾಡ್ಕೋಬೇಕು. ಈಗ ಇದನ್ನು ಸಹ ಮೈನ್ ಬಟ್ಟೆಯ ರಾಂಗ್ ಸೈಡ್ ಮೇಲೆ ಇಟ್ಕೊಂಡು ಪಿನ್ನುಗಳನ್ನ ಹಾಕೋಬೇಕು. ನೆಕ್ಸ್ಟ್ ನೋಡಿ, ಸ್ಲೀವ್ಸಿಗೆ ಪಿನ್ನುಗಳನ್ನ ಹಾಕೋಬೇಕು. ಸ್ಲೀವ್ಸಿಗೆ ಪಿನ್ನುಗಳನ್ನ ಹಾಕೋಬೇಕಾದ್ರೆ ಏನನ್ನು ನೀವು ಅಬ್ಸರ್ವ್ ಮಾಡಬೇಕು ಅಂತ ಹೇಳಿದ್ರೆ, ಸ್ಲೀವ್ಸ್ನ ರಾಂಗ್ ಸೈಡ್ ಬಟ್ಟೆ ಮೇಲೆ ಇಟ್ಕೊಂಡು ಪಿನ್ನುಗಳನ್ನ ಹಾಕೋಬಾರ್ದು. ಸ್ಲೀವ್ಸ್ನ ಸರಿ ಬಟ್ಟೆ ಮೇಲೆನೆ ಇಟ್ಕೊಂಡು ಪಿನ್ನುಗಳನ್ನ ಹಾಕೋಬೇಕು ನೋಡಿ. ಇಲ್ಲಿ ಕೆಳಗಡೆ ಮೈನ್ ಬಟ್ಟೆ ಲೈನಿಂಗ್ ಕ್ಲಾತ್ ಬಟ್ಟೆ ಎರಡು ಸಮ ಬರೋ ರೀತಿಲಿ ಇಟ್ಕೋಬೇಕು. ಈ ರೀತಿಲಿ ಇಟ್ಕೊಂಡು ಖಾಲಿ ಇಲ್ಲಿ ಕೆಳಗಡೆ ಪಿನ್ನನ್ನು ಹಾಕೊಂಡ್ರೆ ಸಾಕು. ಸುತ್ತ ಏನು ಪಿನ್ ಹಾಕೋದು ಬೇಡ. ಸ್ಲೀವ್ಸಿಗೆ ಇಷ್ಟು ಪಿನ್ ಮಾಡ್ಕೊಂಡ್ರೆ ಸಾಕು ನೋಡಿ. ಸ್ಲೀವ್ಸಿಗೆ ಪಿನ್ ಮಾಡಬೇಕಾದ್ರೆ ಏನ ಅಬ್ಸರ್ವ್ ಮಾಡಬೇಕು ಅಂತ ಹೇಳಿದ್ರೆ, ಈಗ ನೋಡಿ ಇಲ್ಲಿ ಮತ್ತೆ ಇಲ್ಲಿ ಕಚ್ ಮಾರ್ಕ್ಗಳು ಬಂದಿದೆ ಅಂದ್ರೆ ಎರಡು ಫ್ರಂಟ್ ಪಾರ್ಟ್ ಇದೇ ರೀತಿಲಿ ಇಟ್ಕೊಂಡು ಪಿನ್ನನ್ನು ಹಾಕೋಬೇಕು. ನೀವೇನಾದ್ರೂ ಒಂದು ಸೈಡ್ ಫ್ರಂಟ್ ಪಾರ್ಟ್ ಬಂದು ಇನ್ನೊಂದು ಸೈಡ್ ಬ್ಯಾಕ್ ಪಾರ್ಟ್ ಬರೋ ರೀತಿಲಿ ಏನಾದ್ರು ಇಟ್ಕೊಂಡು ಪಿನ್ನುಗಳನ್ನ ಹಾಕೊಂಡ್ರೆ
ಸ್ಟಿಚಿಂಗ್ ಆದಮೇಲೆ ಅದು ಎರಡು ಒಂದೇ ಸೈಡನ್ನು ಕೈ ಆಗಿಬಿಟ್ಟಿರತ್ತೆ, ಹಾಗಾಗಿ ಇದನ್ನು ಅಬ್ಸರ್ವ್ ಮಾಡಬೇಕು. ನೋಡಿ, ಈಗ ಮೈನ್ ಬಟ್ಟೆ ಮೇಲೆ ಲೈನಿಂಗ್ ಕ್ಲಾತನ್ನು ಇಟ್ಟು ಪಿನ್ಗಳನ್ನ ಮಾಡ್ಕೊಂಡಿದ್ದಾಗಿದೆ. ಈಗ ಸ್ಟಿಚಿಂಗ್ನ ಶುರು ಮಾಡೋಣ. ಫ್ರೆಂಡ್ಸ್ ನೋಡಿ, ಲೈನಿಂಗ್ ಕ್ಲಾತನ್ನು ಅಟ್ಯಾಚ್ ಮಾಡ್ಕೋಬೇಕಾದ್ರೆ ಮೈನ್ ಬಟ್ಟೆಗೆ ನಾನು ಫಸ್ಟ್ ಯಾವಾಗಲೂ ಸ್ಲೀವ್ಸ್ ಪಾರ್ಟನ್ನೇ ಹೊಲ್ಕೊಳ್ಳೋದು. ನೋಡಿ, ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಅಂತ ಹೇಳಿ 2 ಕಚ್ಚುಗಳನ್ನ ಹಾಕೊಂಡಿದ್ವಲ್ಲ, ಈಗ ಈ ಕಚ್ಚಿನಿಂದ ಆ ಕಚ್ಚಿಗೆ ಒಂದು ಸ್ಟ್ರೈಟ್ ಸ್ಟಿಚ್ಚನ್ನು ಹಾಕಬೇಕು. ನೆಕ್ಸ್ಟ್ ಈಗ ಈ ಸ್ಲೀವ್ಸಿಗೂ ಅದೇ ರೀತಿಲಿ ಹೊಲ್ಕೋಬೇಕು. ಹೊಲಿಬೇಕಾದ್ರೆ ಈ ರೀತಿಲಿ ಜೊತೆಯಲ್ಲೇ ಹೊಲಿಯೋದ್ರಿಂದ ಸ್ಟಿಚಿಂಗ್ ಫಾಸ್ಟ್ ಆಗತ್ತೆ. ಈಗ ನೋಡಿ, ಈ ಪಿನ್ನುಗಳನ್ನ ತೆಗೆದು ಲೈನಿಂಗ್ ಕ್ಲಾತನ್ನ ಈ ರೀತಿಲಿ ಓಪನ್ ಮಾಡಿ ಈಗ ಲೈನಿಂಗ್ ಕ್ಲಾತಿನ ಎಡ್ಜಿಗೆ ಒಂದು ಸ್ಟಿಚ್ಚನ್ನು ಹಾಕಬೇಕು. ನೆಕ್ಸ್ಟ್ ಈಗ ಈ ಸ್ಲೀವ್ಸಿಗೂ ಅದೇ ರೀತಿಲಿ ಸ್ಟಿಚ್ಚನ್ನು ಹಾಕಬೇಕು. ನೋಡಿ, ಈಗ ಲೈನಿಂಗ್ ಕ್ಲಾತನ್ನ ಈ ರೀತಿಲಿ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿಲಿ ಫೋಲ್ಡ್ ಮಾಡಿಕೊಂಡು ಈಗ ಮೈನ್ ಬಟ್ಟೆಯ ತುದಿಯಲ್ಲೇ ಒಂದು ಸ್ಟಿಚ್ಚನ್ನು ಹಾಕಬೇಕು. ಫ್ರೆಂಡ್ಸ್ ನೋಡಿ, ಇಲ್ಲಿ ಫೋಲ್ಡ್ ಮಾಡ್ಕೋಬೇಕಾದ್ರೆ ಮೈನ್ ಬಟ್ಟೆ ಒಳಗಡೆ ಹೋಗೋ ರೀತಿಲೂ ಫೋಲ್ಡ್ ಮಾಡ್ಕೋಬಾರ್ದು, ಅಥವಾ ಲೈನಿಂಗ್ ಕ್ಲಾತೆ ಮೇಲ್ಗಡೆ ಬರೋ ರೀತಿಲೂ ಫೋಲ್ಡನ್ನು ಮಾಡ್ಕೋಬಾರ್ದು. ಕರೆಕ್ಟಾಗಿ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ಚನ್ನು ಹಾಕಬೇಕು. ನೀವು ಈ ಸ್ಟೆಪ್ಸ್ನೆಲ್ಲ ಫಾಲೋ ಮಾಡಲಿಲ್ಲ ಅಂದರೆ ಸ್ಟಿಚಿಂಗ್ ಆದಮೇಲೆ ಫಿನಿಶಿಂಗ್ ಒಂಚೂರು ಚೆನ್ನಾಗಿ ಬಂದಿರಲ್ಲ. ಹಾಗಾಗಿ ಇಂಥ ಸಣ್ಣ ಸಣ್ಣ ಸ್ಟೆಪ್ಸ್ಗಳನ್ನೆಲ್ಲ ಫಾಲೋ ಮಾಡ್ಕೊಂಡು ಸ್ಟಿಚ್ ಮಾಡಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದೇ ರೀತಿಯಲ್ಲಿ ಇನ್ನೊಂದು ಕೈನ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈ ರೀತಿಲಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇವಾಗ ಏನು ಈ ಲೈನಿಂಗ್ ಕ್ಲಾತ್ ಇದೆ, ಲೈನಿಂಗ್ ಕ್ಲಾತಿನ ಸುತ್ತ ಪಿನ್ನುಗಳನ್ನ ಹಾಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿಲಿ ಪಿನ್ನುಗಳನ್ನ ಹಾಕೊಂಡಾದ್ಮೇಲೆ ಈಗ ನೋಡಿ, ಏನು ಈ ಲೈನಿಂಗ್ ಕ್ಲಾತ್ ಇದೆ, ಈ ಲೈನಿಂಗ್ ಕ್ಲಾತಿನ ಎಡ್ಜ್ ಮೇಲೆನೆ ಸ್ಟಿಚ್ಚನ್ನು ಹಾಕಬೇಕು. ಇಷ್ಟು ದೂರ ಎಲ್ಲ ಬಿಟ್ಟು ಸ್ಟಿಚ್ಚನ್ನು ಹಾಕಬಾರ್ದು. ಫ್ರೆಂಡ್ಸ್, ಈಗ ಇದನ್ನು ಸ್ಟಿಚ್ ಮಾಡಬೇಕಾದ್ರೆ ಸ್ಟಿಚ್ ಲೆಂತನ್ನು ಸ್ವಲ್ಪ ದೊಡ್ಡದು ಇಟ್ಕೊಳ್ಳಿ, ಆಗ ಸ್ಟಿಚಿಂಗ್ ಫಾಸ್ಟ್ ಆಗತ್ತೆ. ಈಗ ಲೈನಿಂಗ್ ಕ್ಲಾತು ಯಾವ ರೀತಿಲಿದೆ ಅದೇ ರೀತಿಲಿ ಸುತ್ತ ಸ್ಟಿಚ್ಚನ್ನು ಹಾಕೊಂಡು ಹೋಗಬೇಕು. ಫ್ರೆಂಡ್ಸ್ ನೋಡಿ, ಈಗ ಒಂದು ಕೈಗೆ ಯಾವ ರೀತಿಲಿ ಲೈನಿಂಗ್ನ ಹೊಲ್ಕೋಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ಈಗ ಇದೇ ಪ್ರಕಾರವಾಗಿ ಇನ್ನು ಉಳಿದಿದ್ದ ಎಲ್ಲ ಪೀಸುಗಳನ್ನು ಹೊಲ್ಕೋಬೇಕು. ಈ ರೀತಿ ಎಲ್ಲ ಪೀಸುಗಳನ್ನು ಹೊಲ್ಕೊಂಡಾದ್ಮೇಲೆ ಈಗ ಈ ರೀತಿ ಪಿನ್ನುಗಳನ್ನ ತೆಗೆದ್ಬಿಟ್ಟು ಲೈನಿಂಗ್ ಕ್ಲಾತ್ ಯಾವ ರೀತಿಲಿದೆ ಅದೇ ರೀತಿಯಲ್ಲಿ ಸರಿಯಾಗಿ ಕಟ್ಟನ್ನು ಮಾಡ್ಕೋಬೇಕು. ಈಗ ಮೈನ್ ಬಟ್ಟೆನ ಎಕ್ಸ್ಟ್ರಾನೆಲ್ಲ ಬಿಟ್ಟು ಕಟ್ ಮಾಡ್ಕೋಬಾರ್ದು. ಲೈನಿಂಗ್ ಕ್ಲಾತ್ ಹೇಗಿದೆ ಅದೇ ರೀತಿಲಿ ಕಟ್ಟನ್ನು ಮಾಡ್ಕೋಬೇಕು. ನೋಡಿ, ಇದೇ ಪ್ರಕಾರವಾಗಿ ಉಳಿದಿದ್ದು ಎಲ್ಲ ಪೀಸುಗಳನ್ನು ಕಟ್ ಮಾಡಿ ರೆಡಿ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ಎಲ್ಲ ಪೀಸುಗಳನ್ನು ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಹೊಲಿಲಿಕ್ಕೆ ಶುರು ಮಾಡಬೇಕು. ಹೊಲಿಲಿಕ್ಕೆ ಶುರು ಮಾಡೋ ಮೊದಲೇ ನಾವು ಲೈನಿಂಗ್ ಕ್ಲಾತ್ನ ಸ್ಟಿಚ್ ಮಾಡಬೇಕಾದ್ರೆ ಸ್ಟಿಚ್ ಲೆಂತ್ನ ದೊಡ್ಡದು ಇಟ್ಕೊಂಡಿದ್ವಿ. ಈಗ ಅದನ್ನು ಸರಿಯಾಗಿ ಇಟ್ಕೋಬೇಕು. ಫ್ರೆಂಡ್ಸ್ ನೋಡಿ, ಸಾಮಾನ್ಯವಾಗಿ ಬ್ಲೌಸನ್ನು ಹೊಲಿಬೇಕಾದ್ರೆ ಎಲ್ಲರೂ ಬ್ಯಾಕ್ ಪಾರ್ಟನ್ನೇ ಹೊಲಿದು ರೆಡಿ ಮಾಡ್ಕೊಳ್ಳೋದು. ಬಟ್ ನಾನು ಹೊಲಿಬೇಕಾದ್ರೆ ಫ್ರೆಂಡ್ಸ್, ಬ್ಯಾಕ್ ಪಾರ್ಟಲ್ಲಿ ಏನಾದರೂ ಪ್ಯಾಟ್ರನ್ ಇದ್ರೆ ಮಾತ್ರ ನಾನು ಬ್ಯಾಕ್ ಪಾರ್ಟನ್ನು ಫಸ್ಟು ಹೊಲಿದು ರೆಡಿ ಮಾಡ್ಕೊಳ್ಳೋದು. ಇಲ್ಲ ಬ್ಯಾಕ್ ಪಾರ್ಟು ಪ್ಲೇನ್ ಇದ್ರೆ ನಾನು ಯಾವಾಗಲೂ ಫಸ್ಟು ಫ್ರಂಟ್ ಪಾರ್ಟನ್ನೇ ಹೊಲಿದು ರೆಡಿ ಮಾಡ್ಕೊಳ್ಳೋದು. ನನಗೆ ಫ್ರಂಟ್ ಪಾರ್ಟನ್ನ ಹೊಲಿದು ರೆಡಿ ಮಾಡ್ಕೊಬಿಟ್ರೆ ಅರ್ಧ ಬ್ಲೌಸ್ನೇ ಹೊಲ್ದಿದ್ದೀನಿ ಅನ್ನೋ ಫೀಲಿಂಗ್ ಬಂದ್ಬಿಡತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಫಸ್ಟು ಫ್ರಂಟ್ ಪಾರ್ಟನ್ನೇ ಹೊಲಿದು ರೆಡಿ ಮಾಡ್ಕೊಳ್ಳೋದು. ಸೊ ಈಗ ಫ್ರಂಟ್ ಪಾರ್ಟನ್ನ ಫಸ್ಟ್ ಹೊಲಿಬೇಕಾದ್ರೆ ಈ ಕ್ರಾಸ್ ಪಟ್ಟಿನ ಹೊಲಿದು ರೆಡಿ ಮಾಡ್ಕೋಬೇಕು. ಈ ರೀತಿಲಿ 2 ಎಕ್ಸ್ಟ್ರಾ ಲೈನಿಂಗ್ ಕ್ಲಾತನ್ನ ಕಟ್ ಮಾಡ್ಕೊಂಡಿದ್ವಲ್ಲ, ಈಗ ಒಂದು ಪೀಸನ್ನ ಮೈನ್ ಬಟ್ಟೆ ಮೇಲೆ ಇಟ್ಕೊಂಡು ನೋಡಿ, ಈ ರೀತಿಲಿ ಏನು ನಾವು ಕಚ್ಚು ಮಾರ್ಕ್ಗಳನ್ನ ಹಾಕೊಂಡಿದ್ವಿ ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಟು, ಈಗ ಈ ಕಚ್ಚಿನಿಂದ ಈ ಕಚ್ಚಿಗೆ ಒಂದು ಸ್ಟ್ರೈಟ್ ಸ್ಟಿಚ್ಚನ್ನು ಹಾಕಬೇಕು. ನೆಕ್ಸ್ಟ್ ಅದೇ ರೀತಿಲಿ ಇನ್ನೊಂದು ಪೀಸಿಗೆ ಹೊಲ್ಕೋಬಿಡ್ಬೇಕು. ಯಾವಾಗ್ಲೂ ಫ್ರೆಂಡ್ಸ್ ಈ ರೀತಿಲಿ ಸ್ಟಿಚ್ ಮಾಡ್ಬೇಕಾದ್ರೆ ಜೊತೆಯಲ್ಲೇ ಹೊಲ್ಕೋಬೇಕು, ಆಗ ಸ್ಟಿಚಿಂಗ್ ಫಾಸ್ಟ್ ಆಗತ್ತೆ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಒಂದು ಪೀಸು ಮಿಷಿನಲ್ಲಿ ಇರುವಾಗಲೇ ನಾನು ಇನ್ನೊಂದು ಪೀಸನ್ನ ಇಟ್ಕೊಂಡು ಹೊಲ್ಕೊತಾ ಇದ್ದೀನಿ. ಏನಕ್ಕೆ ಅಂದರೆ ಈ ರೀತಿಲಿ ಹೊಲಿಯೋದ್ರಿಂದ ಪದೇ ದಾರ ಸೂಜಿಯಿಂದ ಬಿಡಿಸ್ಕೊಳ್ಳಲ್ಲ, ಇಲ್ಲಾಂದ್ರೆ ಪದೇ ಸೂಜಿಯಿಂದ ದಾರ ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ಪೀಸ್ ಈ ರೀತಿಲಿ ಇರುವಾಗಲೇ ಇನ್ನೊಂದು ಪೀಸನ್ನ ಹೊಲಿಲಿಕ್ಕೆ ಶುರು ಮಾಡಬೇಕು. ಈಗ ಈ ರೀತಿಲಿ ಲೈನಿಂಗ್ ಕ್ಲಾತ್ನ ಓಪನ್ ಮಾಡಿಕೊಂಡು ಲೈನಿಂಗ್ ಕ್ಲಾತ್ನ ತುದಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ಮೈನ್ ಬಟ್ಟೆ ಮೇಲೆ ಸ್ಟಿಚ್ಚನ್ನು ಹಾಕಬಾರ್ದು, ಲೈನಿಂಗ್ ಕ್ಲಾತ್ನ ತುದಿಯಲ್ಲಿ ಸ್ಟಿಚ್ಚನ್ನು ಹಾಕಬೇಕು. ಈಗ ಕ್ರಾಸ್ ಪಟ್ಟಿನ ಹೊಲಿದು ರೆಡಿ ಮಾಡ್ಕೊಂಡಿದ್ದಾಗಿದೆ. ಈಗ ಮೊದಲಿಗೆ ಟಕ್ಸ್ಗಳನ್ನ ಹೊಲ್ಕೋಬೇಕು. ನೋಡಿ, ಈ ರೀತಿಲಿ ಟಕ್ಸ್ಗಳನ್ನ ಹೊಲ್ಕೋಬೇಕಾದ್ರೆ ನೋಡಿ, ಈ ಟಕ್ಸಂದು ಏನು ಮಧ್ಯದ ಲೈನ್ ಇದೆ ಇದನ್ನ ಈ ರೀತಿಲಿ ಇಟ್ಕೊಂಡು ಎತ್ಕೋಬೇಕು. ಈ ತರ ಎತ್ಕೊಳ್ಳುವಾಗ ಒಂದೊಂದ್ಸಲ ಮೈನ್ ಬಟ್ಟೆ ಲೂಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಈ ಮಿಷಿನ್ ಎಡ್ಜ್ ಏನಿದೆ ಈ ಎಡ್ಜಿಗೆ ಈ ರೀತಿಲಿ ತಂದು ಈ ತರ ಎತ್ಕೊಳ್ಳೋದ್ರಿಂದ ಮೈನ್ ಬಟ್ಟೆ ಲೂಸ್ ಆಗೋದನ್ನ ಅವಾಯ್ಡ್ ಮಾಡ್ಬೋದು. ನೋಡಿ, ಈಗ ಈ ರೀತಿಲಿ ಹೊಲ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾನು ಟಕ್ಸ್ಗಳನ್ನ ಹೊಲಿಬೇಕಾದ್ರೆ ನಾನು ಇದೇ ರೀತಿಲಿ ಮಿಷಿನ್ದು ಏನು ಟೇಬಲ್ ಎಡ್ಜ್ ಇದೆ ಇಲ್ಲಿಗೆ ಈ ರೀತಿಲಿ ಬಟ್ಟೆನ ಇಟ್ಕೊಂಡು ಇದೇ ರೀತಿಲಿ ಟಕ್ಸ್ಗಳನ್ನ ಇಟ್ಕೊಳ್ಳೋದು ಫ್ರೆಂಡ್ಸ್. ಅವಾಗ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಈ ರೀತಿಲಿ ಎಲ್ಲ ಟಕ್ಸ್ಗಳನ್ನೂ ಹೊಲ್ಕೋಬೇಕು. ಈಗ ಎಲ್ಲ ಟಕ್ಸ್ಗಳನ್ನೂ ಹೊಲ್ಕೊಂಡಾದ್ಮೇಲೆ ಈ ರೀತಿಲಿ ಒಂದ್ಸಲ ಇಟ್ಕೊಂಡು ನೋಡಬೇಕು ಟಕ್ಸ್ಗಳು ಮ್ಯಾಚ್ ಆಗ್ತಾ ಇದೆಯಾ ಅಂತ. ನೋಡಿ, ಈ ರೀತಿಲಿ ಇಟ್ಕೊಂಡು ನೋಡಿದಾಗ ಟಕ್ಸ್ಗಳು ಮ್ಯಾಚ್ ಆಗ್ತಾ ಇರಬೇಕು, ಮತ್ತೆ ಆ ಕಡೆ ಈ ಕಡೆ ಬಟ್ಟೆ ತುದಿಯೂ ಎರಡು ಮ್ಯಾಚ್ ಆಗ್ತಾ ಇರಬೇಕು. ಈ ರೀತಿಲಿ ಮ್ಯಾಚ್ ಆಗ್ತಾ ಇದ್ರೆ ಕಪ್ಸ್ ಒಂದೇ ಶೇಪಲ್ಲಿ ಎರಡೂ ಸೈಡು ಬರುತ್ತೆ, ಇಲ್ಲಾಂದ್ರೆ ಕಪ್ಸ್ಗಳು ವೇರಿಯೇಷನ್ ಆಗಿಬಿಡತ್ತೆ.
ಹಾಗಾಗಿ ಈ ರೀತಿಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಳೇಬೇಕು. ಈಗ ಎಲ್ಲಾ ಟಕ್ಸ್ಗಳು ಸರಿಯಾಗಿ ಮ್ಯಾಚ್ ಆಗ್ತಾ ಇದೆ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ಕ್ರಾಸ್ ಪಟ್ಟಿನ ಹೊಲ್ಕೋಬೇಕು. ನೋಡಿ, ಈಗ ಸರಿ ಬಟ್ಟೆ ಮೇಲೆ ಸರಿ ಬಟ್ಟೆ ಬರೋ ರೀತಿಲಿ ಇಟ್ಕೋಬೇಕು. ನೋಡಿ, ಈ ರೀತಿಲಿ ಶೇಪ್ ಬಂದಿದ್ದು ಈ ಕಡೆ ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ ಬರೋ ಸೈಡಿಗೆ ಇಟ್ಕೋಬೇಕು. ಈಗ ಸ್ಟಿಚಿಂಗ್ ಮಾರ್ಜಿನ್ ಅಂತ ಹೇಳಿ ನಾವು ಏನು ಕಚ್ಚುಗಳನ್ನ ಹಾಕೊಂಡಿದ್ವಿ ಕಟಿಂಗ್ ಟೈಮ್ನಲ್ಲಿ, ಈಗ ಈ ಕಚ್ಚಿನಿಂದ ಈ ಕಚ್ಚಿಗೆ ಹೊಲ್ಕೋಬೇಕು. ನೋಡಿ, ಇಲ್ಲಿ ಏನು ಈ ಟಕ್ಸ್ ಇದೆ, ಈ ಟಕ್ಸಿನ ಈ ರೀತಿಲಿ ಫೋಲ್ಡ್ ಮಾಡಿಕೊಂಡು ಈ ಕಡೆ ಮಿಷಿನ್ ಸೈಡ್ ಬರೋ ರೀತಿಲಿ ಇಟ್ಕೊಂಡು ಸ್ಟಿಚ್ಚನ್ನು ಹಾಕೋಬೇಕು. ನೆಕ್ಸ್ಟ್ ಈಗ ಇನ್ನೊಂದು ಪೀಸನ್ನು ಇದೇ ರೀತಿಲಿ ಹೊಲ್ಕೋಬೇಕು. ಸರಿ ಬಟ್ಟೆ ಮೇಲೆ ಸರಿ ಬಟ್ಟೆನ ಇಟ್ಕೊಂಡು ಈ ಕಚ್ಚುಗಳು ಮ್ಯಾಚ್ ಆಗೋ ರೀತಿಲಿ ಇಟ್ಕೊಂಡು ಸ್ಟಿಚ್ಚನ್ನು ಹಾಕಬೇಕು. ನೋಡಿ, ಇಲ್ಲಿ ಟಕ್ಸ್ನ ಹತ್ರ ಬಂದಾಗ ಟಕ್ಸನ್ನ ಈ ರೀತಿಲಿ ಫೋಲ್ಡ್ ಮಾಡಿಕೊಂಡು ಮಿಷಿನ್ ಕಡೆಗೆ ಇಟ್ಕೊಂಡು ಸ್ಟಿಚ್ಚನ್ನು ಹಾಕಬೇಕು. ನೋಡಿ, ಟಕ್ಸ್ಗಳು ಈ ರೀತಿ ಒಂದೇ ಕಡೆ ಫೇಸನ್ನು ಮಾಡ್ತಾ ಇರಬೇಕು. ಈಗ ಈ ರೀತಿಲಿ ಮೈನ್ ಬಟ್ಟೆನ ಫೋಲ್ಡ್ ಮಾಡಿಕೊಂಡು ಸಣ್ಣದಾಗಿ ಲೈನಿಂಗ್ ಕ್ಲಾತ್ನ ಈ ರೀತಿ ಇಟ್ಕೊಂಡು ನೋಡಿ ಈ ರೀತಿಲಿ ಇಟ್ಕೊಂಡು ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕಬೇಕು. ಈ ರೀತಿ ಸ್ಟಿಚ್ ಹಾಕಬೇಕಾದ್ರೆ ಇಲ್ಲೆಲ್ಲ ಬಂದು ಮೈನ್ ಬಟ್ಟೆ ಸಿಕ್ಕಿ ಬೀಳಬಾರ್ದು. ಆ ರೀತಿಲಿ ಮೈನ್ ಬಟ್ಟೆನ ಒಳಗಡೆ ದೂಡಿಟ್ಕೊಂಡು ಸ್ಟಿಚ್ಚನ್ನು ಹಾಕಬೇಕು. ಈಗ ಇನ್ನೊಂದು ಇದೇ ರೀತಿಲಿ ಸ್ಟಿಚ್ಚನ್ನು ಹಾಕಬೇಕು. ಫ್ರೆಂಡ್ಸ್, ಸ್ಟಿಚಿಂಗ್ ಮಾಡೋದು ತುಂಬ ಈಸಿ. ನಾವು ಏನು ಕಚ್ಚು ಮಾರ್ಕ್ಗಳನ್ನ ಹಾಕೊಂಡಿದ್ದೀವಿ ನೋಡಿ, ಅಲ್ಲಿಗೆ ಈ ಕಚ್ಚಿಂದ ಆ ಕಚ್ಚಿಗೆ ಹೊಲಿತಾ ಹೋದ್ರೆ ಆಯಿತು. ನೋಡಿ, ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ಈಗ ಇದನ್ನು ಹೊರಗಡೆ ಈ ಥರ ಬಿಡಿಸ್ಕೋಬೇಕು. ಈಗ ಈ ಕ್ರಾಸ್ ಪಟ್ಟಿಯ ಎಡ್ಜಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ಈಗ ಇಲ್ಲಿರುವಂಥ ಈ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ನೆಕ್ಸ್ಟ್ ನೋಡಿ, ಒಂದ್ಸಲ ಈ ಥರ ಸರಿ ಬಟ್ಟೆ ಮೇಲೆ ಸರಿ ಬಟ್ಟೆನ ಇಟ್ಕೊಂಡು ಈ ಪಟ್ಟಿ ಲೆಂತ್ ಸರಿ ಬಂದಿದೆಯಾ ಅಂತ ನೋಡ್ಕೋಬೇಕು. ನೋಡಿ, ಇಲ್ಲೂ ಬಟ್ಟೆ ಮ್ಯಾಚ್ ಆಗ್ತಾ ಇರಬೇಕು, ಈ ಕಡೆನೂ ಬಟ್ಟೆ ಮ್ಯಾಚ್ ಆಗ್ತಾ ಇರಬೇಕು. ಮತ್ತೆ ಏನು ಈ ಕ್ರಾಸ್ ಪಟ್ಟಿಗಳಿದೆ ಇದು ಸಹ ಒಂದೇ ಕಡೆ ಬಂದಿರಬೇಕು. ಮತ್ತೆ ಇದೇ ರೀತಿಲಿ ಟಕ್ಸ್ಗಳು ಮ್ಯಾಚ್ ಆಗ್ತಾ ಇರಬೇಕು. ಈ ರೀತಿಲಿ ಪಟ್ಟಿ ಲೆಂತ್ ಒಂದೇ ಇದೆಯಾ ಅಂತ ನೀವು ನೋಡ್ಕೊಬಿಟ್ರೆ ಉಕ್ಸ್ ಪಟ್ಟಿ ಕಾಜಾ ಪಟ್ಟಿನ ಹೊಲಿದಾಗ ಯಾವುದೇ ಕಾರಣಕ್ಕೂ ವೇರಿಯೇಷನ್ ಬರೋದಿಲ್ಲ. ಹಾಗಾಗಿ ಒಂದ್ಸಲ ಈ ರೀತಿಲಿ ಸರಿಯಾಗಿ ಇಟ್ಕೊಂಡು ನೋಡ್ಕೋಬೇಕು. ನೆಕ್ಸ್ಟ್ ಉಕ್ಸ್ ಪಟ್ಟಿ ಕಾಜಾ ಪಟ್ಟಿನ ಹೊಲ್ಕೋಬೇಕು. ಅದಕ್ಕೆ ಲೈನಿಂಗ್ ಕ್ಲಾತ್ನಲ್ಲಿ ಈ ರೀತಿಲಿ ಕಟ್ ಮಾಡ್ಕೋಬೇಕು. 2.5 ಇಂಚು ಅಗಲ, ಮತ್ತೆ ಏನು ಈ ಮೈನ್ ಬಟ್ಟೆ ಇದೆ ಅದಕ್ಕಿಂತ 1 ಇಂಚು ಉದ್ದ, ಮತ್ತೆ 2 ಇಂಚು ಅಗಲ, ಮತ್ತೆ ಈ ಮೈನ್ ಬಟ್ಟೆಗಿಂತ 1 ಇಂಚು ಉದ್ದ. ಈ ರೀತಿಲಿ 2 ಪಟ್ಟಿಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಏನು 2 ಇಂಚ್ ಅಗಲ ಇದೆ, ಇದು ಉಕ್ಸ್ ಪಟ್ಟಿ. ಈ ಉಕ್ಸ್ ಪಟ್ಟಿಗೆ ಮೈನ್ ಬಟ್ಟೆನ ಅಟ್ಯಾಚ್ ಮಾಡ್ಕೊಳ್ಳಂಗಿಲ್ಲ. ಬಟ್ 2.5 ಇಂಚ್ ಇದ್ದಿದ್ದು ಇದು ಕಾಜಾ ಪಟ್ಟಿ. ಈ ಕಾಜಾ ಪಟ್ಟಿಗೆ ಮೈನ್ ಬಟ್ಟೆನ ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿ ಮೈನ್ ಬಟ್ಟೆ ರಾಂಗ್ ಸೈಡ್ ಬಟ್ಟೆ ಮೇಲೆ ಇಟ್ಕೊಂಡು ಲೈನಿಂಗ್ ಕ್ಲಾತ್ನ ತುದಿಯಲ್ಲಿ ಸುತ್ತ ಹೊಲ್ಕೋಬೇಕು. ನೆಕ್ಸ್ಟ್ ಎಕ್ಸ್ಟ್ರಾ ಬಂದಿರೋ ಬಟ್ಟೆನ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ, ಬ್ಲೌಸಿಗೆ ಉಕ್ಸ್ ಪಟ್ಟಿನ ಹೊಲಿಬೇಕು. ಈ ಉಕ್ಸ್ ಪಟ್ಟಿ ಹೊಲಿಬೇಕಾದ್ರೆ ಇದು ಆಪ್ಷನ್. ಈ ಕಡೆನಾದ್ರು ಹೊಲಿಬೋದು, ಈ ಕಡೆನಾದ್ರೂ ಹೊಲಿಬೋದು. ಹಾಗಾಗಿ ನಿಮ್ಮ ಸೈಡು ಬ್ಲೌಸಿನ ಯಾವ ಕಡೆ ಉಕ್ಸ್ ಪಟ್ಟಿ ಬರೋ ರೀತಿಲಿ ಇಟ್ಕೊಂಡು ಹೊಲಿತಾರೆ, ನೀವು ಆ ಸೈಡಿಗೆ ಉಕ್ಸ್ ಪಟ್ಟಿನ ಇಟ್ಟು ಹೊಲಿದ್ರೆ ಆಯಿತು. ಈಗ ನಮ್ಮ ಸೈಡು ನಾವು ಈ ಕಡೆ ಉಕ್ಸ್ ಪಟ್ಟಿನ ಇಟ್ಟು ಹೊಲಿಯೋದು, ಹಾಗಾಗಿ ನಾನು ಈ ಕಡೆ ಇಟ್ಕೊಂಡು ಹೊಲಿತಾ ಇದ್ದೀನಿ. ಮೈನ್ ಬಟ್ಟೆ ಮೇಲೆ ಈ ರೀತಿ ಲೈನಿಂಗ್ ಕ್ಲಾತ್ನ ಇಟ್ಕೋಬೇಕು. ಎಡ್ಜುಗಳು ಸರಿಯಾಗಿ ಇಟ್ಕೋಬೇಕು, ಸಮ ಬರೋ ರೀತಿಲಿ ಇಟ್ಕೊಂಡು ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಟು 1/4 ಇಂಚು ಒಂದು ಸ್ಟಿಚ್ಚನ್ನು ಹಾಕಬೇಕು. ನೆಕ್ಸ್ಟ್ ಈ ರೀತಿಲಿ ಗೀಚ್ಕೋಬೇಕು. ಈಗ ಲೈನಿಂಗ್ ಕ್ಲಾತ್ನ ಈ ರೀತಿಲಿ ಫೋಲ್ಡ್ ಮಾಡ್ಕೋಬೇಕು. ನಿಮಗೆ ಉಕ್ಸ್ ಪಟ್ಟಿ ಅಗಲ ಎಷ್ಟು ಬೇಕು ಅನ್ನೋದನ್ನ ನೋಡಿಕೊಂಡು ಅಷ್ಟು ಅಗಲಕ್ಕೆ ಅದನ್ನು ಫೋಲ್ಡ್ ಮಾಡ್ಕೋಬೇಕು. ಈಗ ಲೈನಿಂಗ್ ಕ್ಲಾತ್ನ ತುದಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ಮೈನ್ ಬಟ್ಟೆ ಮೇಲೆ ಸ್ಟಿಚ್ಚನ್ನು ಹಾಕಬಾರ್ದು. ಈಗ ಇಲ್ಲಿ ನೋಡಿ, ಒಂದು 1/2 ಇಂಚಷ್ಟು ಬಟ್ಟೆನ ಬಿಟ್ಕೊಂಡು ಉಳಿದಿದ್ದನ್ನ ಕಟ್ ಮಾಡಬೇಕು. ಈಗ ಈ ಲೈನಿಂಗ್ ಕ್ಲಾತ್ ಎಕ್ಸ್ಟ್ರಾ ಇದ್ದಿದ್ದನ್ನ ಈ ರೀತಿಲಿ ಮೇಲ್ಗಡೆಗೆ ಫೋಲ್ಡ್ ಮಾಡಿ, ಮತ್ತೆ ಈ ಕಡೆದನ್ನ ಈ ರೀತಿ ಒಳಗಡೆಗೆ ಫೋಲ್ಡ್ ಮಾಡಿ ಈ ರೀತಿಲಿ ಮಡಿಸ್ಕೋಬೇಕು. ನೋಡಿ, ಈ ರೀತಿಲಿ ಮಡಿಸ್ಕೊಂಡು ಈ ಕಡೆಯಿಂದ ಸ್ಟಿಚ್ಚನ್ನು ಶುರು ಮಾಡಿ ಈಗ ಈ ತುದಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ಪುನಃ ಸೂಜಿನ ಬಟ್ಟೆ ಒಳಗಡೆನೆ ಇಟ್ಟು ಈ ರೀತಿಲಿ ತಿರುಗಿಸ್ಕೊಂಡು ಅದೇ ಸ್ಟಿಚ್ ಮೇಲೆ ಇನ್ನೊಂದು ಸ್ಟಿಚ್ಚನ್ನು ಹಾಕೊಂಡು ಬರಬೇಕು. ಮತ್ತೆ ಈಗ ಸೂಜಿನ ಬಟ್ಟೆ ಒಳಗಡೆನೆ ಇಟ್ಕೊಂಡು ಈ ರೀತಿಲಿ ತಿರುಗಿಸ್ಕೊಂಡು ತುದಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ಈಗ ಇಲ್ಲಿ ಏನು ಮೈನ್ ಬಟ್ಟೆಗಿಂತ ಎಕ್ಸ್ಟ್ರಾ ಇದೆ ಇದನ್ನ ಕಟ್ ಮಾಡಿ ತೆಗಿಬೇಕು. ನೆಕ್ಸ್ಟ್ ಕಾಜಾ ಪಟ್ಟಿನ ಹೊಲಿಬೇಕು. ಕಾಜಾ ಪಟ್ಟಿನ ಹೊಲಿಬೇಕಾದ್ರೆ ಈ ಪಟ್ಟಿಯ ಯಾವ್ದಾದ್ರು ಒಂದು ಸೈಡಿಗೆ 1/4 ಇಂಚಿಗೆ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ಚನ್ನು ಹಾಕಬೇಕು. ಸರಿ ಬಟ್ಟೆ ಮೇಲೆ ಸರಿ ಬಟ್ಟೆನ ಇಟ್ಕೊಂಡು ನೋಡಿ, ಈ ರೀತಿ 1/2 ಇಂಚು ಎಕ್ಸ್ಟ್ರಾ ಈ ಕಡೆ ಬರೋ ರೀತಿಲಿ ಬಟ್ಟೆನ ಇಟ್ಕೊಂಡು 1/4 ಇಂಚು ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕಬೇಕು. ನೆಕ್ಸ್ಟ್ ಈ ರೀತಿಲಿ ಒಂದ್ಸಲ ಗೀಚ್ಕೋಬೇಕು. ಈಗ ಇದನ್ನ ಈ ರೀತಿಲಿ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಪುನಃ ಅರ್ಧಕ್ಕೆ ಈ ರೀತಿಲಿ ಫೋಲ್ಡ್ ಮಾಡಿಕೊಂಡು ಈಗ ಇಲ್ಲಿ ಮೇಲ್ಗಡೆಯಿಂದ ಸ್ಟಿಚ್ಚನ್ನು ಹಾಕಬೇಕು. ನೋಡಿ, ನಾವಿಲ್ಲಿ ಮೇಲ್ಗಡೆಯಿಂದ ಸ್ಟಿಚ್ ಹಾಕಬೇಕಾದ್ರೆ ಕೆಳಗಡೆ ಏನು ಪಟ್ಟಿ ಇದೆ ಆ ಪಟ್ಟಿ ಮೇಲೂ ಸ್ಟಿಚ್ ಬೀಳಬೇಕು. ಆ ರೀತಿಲಿ ನೋಡಿಕೊಂಡು ಸ್ಟಿಚ್ಚನ್ನು ಹಾಕಬೇಕು.
ಈಗ 1/4 ಇಂಚು ಬಿಟ್ಟು ಪುನಃ ಇನ್ನೊಂದು ಸ್ಟಿಚ್ ಅನ್ನ ಹಾಕಬೇಕು. ಈಗ ಇಲ್ಲಿ ಸೂಜಿನ ಈ ರೀತಿ ಬಟ್ಟೆ ಒಳಗಡೆ ಇಳಿಸಿ ಈ ಕಡೆ ತಿರುಗಿಸ್ಕೊಂಡು ಸ್ಟಿಚ್ ಅನ್ನ ಹಾಕಬೇಕು. ನೆಕ್ಸ್ಟ್ ನೋಡಿ ಈ ರೀತಿಲಿ ಇಟ್ಕೊಂಡು ನೋಡ್ಕೊಂಡು ಈಗ ಇಲ್ಲಿ ಬಂದಿರುವಂತಹ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ಈಗ ಫ್ರಂಟ್ ಪಾರ್ಟ್ ನ ಹೊಲಿದು ರೆಡಿ ಆಗಿದೆ. ನೆಕ್ಸ್ಟ್ ಬ್ಯಾಕ್ ಪಾರ್ಟ್ ನ ಹೊಲಿದು ರೆಡಿ ಮಾಡ್ಕೋಬೇಕು. ನೋಡಿ ಮೊದಲಿಗೆ ಏನು 2 ಟಕ್ಸ್ಗಳಿದೆ 2 ಟಕ್ಸ್ಗಳನ್ನ ಹೊಲ್ಕೋಬೇಕು. ನೋಡಿ ನೆಕ್ಸ್ಟ್ ಈ ರೀತಿ ಒಂದು ಪಟ್ಟಿನ ಕಟ್ ಮಾಡ್ಕೋಬೇಕು. 1.5 ಇಂಚು ಅಗಲ ಮತ್ತೆ ಇದಕ್ಕಿಂತ 1.5 ಇಂಚಷ್ಟು ಉದ್ದ ಈ ರೀತಿ ಒಂದು ಪಟ್ಟಿನ ಕಟ್ ಮಾಡ್ಕೋಬೇಕು. ಈಗ 1/4 ಇಂಚಿಗೆ ಮಡಿಸಿ ಒಂದು ಸ್ಟಿಚ್ ಅನ್ನ ಹಾಕಬೇಕು. ಏನು ನಾವು ಈ ಲೈನಿಂಗ್ ಕ್ಲಾತ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದೀವಲ್ಲ ಇದು ಈ ರೀತಿಲಿ ಮೇಲೆ ಬರೋ ರೀತಿಲಿ ಇಟ್ಕೋಬೇಕು. ಈಗ ನೋಡಿ ಇಲ್ಲಿ ನಾವು ಸ್ಟಿಚಿಂಗ್ ಮಾರ್ಜಿನ್ ಅಂತೇಳಿ ಒಂದು ಕಚ್ಚನ್ನ ಹಾಕಿದ್ವಲ್ಲ ಅಲ್ಲಿಂದ ಸ್ಟಿಚಿಂಗ್ ಅನ್ನ ಶುರು ಮಾಡಬೇಕು. ನೋಡಿ ಏನು ಈ ಟಕ್ಸ್ ಇದೆ ಈ ಟಕ್ಸನ್ನ ಈ ರೀತಿಲಿ ಫೋಲ್ಡ್ ಮಾಡಿ ಮಿಷಿನ್ ಸೈಡ್ಗೆ ಫೇಸನ್ನ ಮಾಡಿ ಇಡಬೇಕು. ಇಲ್ಲಿ ಟಕ್ಸ್ ಇರೋ ಹತ್ರ ಒಂದು ಸಣ್ಣ ನರಿಗೆನ ಇಟ್ಕೊಂಡು ಹೊಲ್ಕೋಬೇಕು. ಪುನಃ ನೋಡಿ ಈ ಟಕ್ಸಿನ ಹತ್ರ ಇದನ್ನ ಟಕ್ಸಿನ ಈ ರೀತಿಲಿ ಫೋಲ್ಡ್ ಮಾಡಿ ನಮ್ಮ ಸೈಡ್ಗೆ ಬರೋ ರೀತಿಲಿ ಇಟ್ಕೋಬೇಕು. ಈಗ ಟಕ್ಸಿನ ಹತ್ರ ಒಂದು ನರಿಗೆನ ಕೊಟ್ಟು ಸ್ಟಿಚ್ ಹಾಕಬೇಕು. ನೆಕ್ಸ್ಟ್ ಲೈನಿಂಗ್ ಕ್ಲಾತ್ನ ಈ ರೀತಿಲಿ ಓಪನ್ ಮಾಡಿ ಲೈನಿಂಗ್ ಕ್ಲಾತ್ನ ಎಡ್ಜಲ್ಲಿ ಒಂದು ಸ್ಟಿಚ್ ಅನ್ನ ಹಾಕಬೇಕು. ನೆಕ್ಸ್ಟ್ ಲೈನಿಂಗ್ ಕ್ಲಾತ್ನ ಈ ರೀತಿಲಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಒಂದು ಸ್ಟಿಚ್ ಅನ್ನ ಹಾಕಬೇಕು. ಈಗ ಇಲ್ಲಿ ಬಂದಿರುವಂತ ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡಿ ತೆಗಿಬೇಕು. ನೋಡಿ ಫ್ರೆಂಡ್ಸ್ ಈಗ ಬ್ಯಾಕ್ ಪಾರ್ಟನ್ನು ಹೊಲ್ಕೊಂಡು ರೆಡಿ ಆಗಿದೆ, ಫ್ರಂಟ್ ಪಾರ್ಟನ್ನು ಹೊಲ್ದು ರೆಡಿ ಆಗಿದೆ. ಈಗ ಭುಜನ ಹೊಲಿಬೇಕು. ಈ ರೀತಿಲಿ ಸರಿ ಬಟ್ಟೆ ಮೇಲೆ ಸರಿ ಬಟ್ಟೆನ ಇಟ್ಕೊಂಡು ಇಲ್ಲಿ ಏನು ನಾವು ಸ್ಟಿಚಿಂಗ್ ಮಾರ್ಜಿನ್ ಅಂತೇಳಿ ಕಚ್ಚನ್ನ ಹಾಕಿದ್ವಲ್ಲ ಈ ಕಚ್ಚಿನಿಂದ ಈ ಕಚ್ಚಿಗೆ ಒಂದು ಸ್ಟಿಚ್ ಅನ್ನ ಹಾಕಬೇಕು. ಪುನಃ ಅದರ ಮೇಲೆ ಇನ್ನೊಂದು ಸ್ಟಿಚ್ ಅನ್ನ ಹಾಕಬೇಕು. ಈಗ ನೋಡಿ ಭುಜನ ಹೊಲ್ದು ರೆಡಿ ಮಾಡ್ಕೊಂಡಿದ್ದಾಗಿದೆ. ನೆಕ್ಸ್ಟ್ ನೆಕ್ ಪಾರ್ಟ್ ನ ಹೊಲ್ದು ರೆಡಿ ಮಾಡ್ಕೋಬೇಕು. ನೋಡಿ ಅದಕ್ಕೆ ಉಳ್ಕೊಂಡಿರುವಂತಹ ಲೈನಿಂಗ್ ಕ್ಲಾತ್ ಅಲ್ಲಿ ಮೊದಲಿಗೆ ಈ ರೀತಿಲಿ ಕ್ರಾಸ್ ಆಗಿ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ 1/4 ಇಂಚು ಅಗಲಕ್ಕೆ ಪಟ್ಟಿಗಳನ್ನ ಕಟ್ ಮಾಡ್ಕೋಬೇಕು. 1 ಇಂಚ್ ಅಗಲಕ್ಕೂ ಪಟ್ಟಿನ ಕಟ್ ಮಾಡ್ಕೊಂಡ್ರು ನಡೆಯುತ್ತೆ. ಬಟ್ ನೀವು ಬಿಗಿನರ್ಸ್ ಆಗಿದ್ರೆ 1/4 ಇಂಚಿಗೆ ಪಟ್ಟಿನ ಕಟ್ ಮಾಡ್ಕೊಳ್ಳಿ. ಹೊಲಿಯುವಾಗ ಫಾಸ್ಟ್ ಆಗತ್ತೆ ಮತ್ತೆ ಫಿನಿಶಿಂಗು ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಈ ರೀತಿಲಿ ಕಟ್ ಮಾಡ್ಕೊಂಡಾದ್ಮೇಲೆ ಈ ಪಟ್ಟಿಗಳನ್ನ ಹೊಲ್ದು ಜಾಯಿನ್ ಮಾಡ್ಕೋಬೇಕು. ಈಗ ಈ ರೀತಿಲಿ ಎಕ್ಸ್ಟ್ರಾ ಬಂದಿರೋ ಕ್ಲೋತ್ನ ಕಟ್ ಮಾಡಿ ತೆಗಿಬೇಕು. ನೋಡಿ ಈ ರೀತಿಲಿ ಪಟ್ಟಿನ ರೆಡಿ ಮಾಡ್ಕೋಬೇಕು. ಸ್ಟಿಚಿಂಗ್ ಮಾರ್ಜಿನ್ ಮೇಲೆ ಬರೋ ರೀತಿಲಿ ಪಟ್ಟಿನ ಇಟ್ಕೋಬೇಕು. ಮೈನ್ ಬಟ್ಟೆಗಿಂತ 1/4 ಇಂಚು ಪಟ್ಟಿನ ಮುಂದೆ ಬಿಟ್ಕೋಬೇಕು ಎಕ್ಸ್ಟ್ರಾ. ಈ ರೀತಿಲಿ ಬಿಟ್ಕೊಂಡು 1/4 ಇಂಚು ಸ್ಟಿಚಿಂಗ್ ಮಾರ್ಜಿನ್ ನ ಬಿಟ್ಟು ನಾವು ಯಾವ ರೀತಿಲಿ ನೆಕ್ಕನ್ನ ಕಟ್ ಮಾಡಿದೀವಿ ಅದೇ ರೀತಿಯಲ್ಲಿ ಪಟ್ಟಿನೂ ಇಟ್ಕೊಂಡು ಸ್ಟಿಚ್ ಮಾಡ್ತಾ ಹೋಗ್ಬೇಕು. ನೋಡಿ ಇಲ್ಲಿ ಸ್ಟಿಚ್ ಮಾಡಬೇಕಾದ್ರೆ ಮೈನ್ ಬಟ್ಟೆನ ಎಲ್ಲೂ ಇಳಿಯಬಾರದು, ಅದನ್ನ ಅದೇ ರೀತಿಲಿ ಇಟ್ಕೋಬೇಕು. ಏನೀಗ ನಾವು ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊಂಡಿದೀವಿ ಇದನ್ನ ಮಾತ್ರ ಒಂಚೂರು ಎಳ್ಕೊಂಡು ಸ್ಟಿಚ್ ಅನ್ನ ಹಾಕ್ತಾ ಹೋಗ್ಬೇಕು. ನೋಡಿ ಇಲ್ಲಿ ಭುಜ ಸೇರಿಸಿ ಹೊಲ್ದಿರೋದನ್ನ ಬ್ಲೌಸಿನ ಹಿಂಭಾಗ ಬರೋ ರೀತಿಲಿ ಇಟ್ಕೋಬೇಕು. ನೋಡಿ ನಾನು ಇನ್ನೊಮ್ಮೆ ಹೇಳ್ತೇನೆ, ಮೈನ್ ಬಟ್ಟೆನ ಎಲ್ಲೂ ಎಳಿಬಾರ್ದು. ಏನ್ ನಾವು ಈ ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊಂಡಿದೀವಿ ಇದನ್ನ ಮಾತ್ರ ಒಂಚೂರು ಚೂರು ಎಳ್ಕೊಂಡು ಸ್ಟಿಚ್ ಅನ್ನ ಹಾಕ್ತಾ ಹೋಗ್ಬೇಕು. ಹಾಗಂತ ಹೇಳಿ ಶಕ್ತಿನೆಲ್ಲ ಬಿಟ್ಟು ಎಳಿಬಾರ್ದು, ಒಂಚೂರು ಎಳೆದ್ರೆ ಸಾಕು. ನೆಕ್ಸ್ಟ್ ನೋಡಿ ಇಲ್ಲಿ ಬಂದಾಗ ಈ ರೀತಿ ಭುಜ ಸೇರಿಸಿ ಹೊಲ್ದಿರೋ ಮಾರ್ಜಿನು ಬ್ಲೌಸಿನ ಹಿಂಭಾಗ ಸೈಡ್ ಬರೋ ರೀತಿಲಿ ಇಟ್ಕೊಂಡು ಸ್ಟಿಚ್ ಅನ್ನ ಹಾಕಬೇಕು. ನೆಕ್ಸ್ಟ್ ಈಗ ಇಲ್ಲಿ 1/2 ಇಂಚು ಪಟ್ಟಿನ ಬಿಟ್ಟು ಈ ರೀತಿಲಿ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ ಎಲ್ಲಿ ಈ ರೌಂಡ್ ಶೇಪ್ ಬಂದಿದೆ ಅಲ್ಲೆಲ್ಲ ಈ ರೀತಿಲಿ ಕ್ರಾಸ್ ಆಗಿ ಕಟ್ಟನ್ನ ಮಾಡಬೇಕು. ಸ್ಟಿಚಿಂಗ್ ನಾವ್ ಎಲ್ಲಿ ತನಕ ಹಾಕಿದೀವಿ ನೋಡಿ ಅಲ್ಲಿವರೆಗೂ ಕಟ್ ಮಾಡಬೇಕು, ಸ್ಟಿಚ್ ಕಟ್ ಆಗಬಾರ್ದು. ಆ ರೀತಿಲಿ ರೌಂಡ್ ಶೇಪ್ ಬಂದಿರೋ ಕಡೆ ಕಟ್ಟನ್ನ ಮಾಡಬೇಕು. ಇಡೀ ಕತ್ತನ್ನೆಲ್ಲ ಕಟ್ ಮಾಡಬೇಕು ಅಂತ ಏನಿಲ್ಲ, ಈ ರೀತಿ ರೌಂಡ್ ಶೇಪ್ ಬಂದಿರೋ ಕಡೆ ಕಟ್ ಮಾಡಿದ್ರೆ ಸಾಕು. ಈ ರೀತಿಲಿ ಕಟ್ಟುಗಳನ್ನ ಮಾಡಿದ್ಮೇಲೆ ನೆಕ್ಸ್ಟ್ ನೋಡಿ ಈ ರೀತಿಲಿ ಫೋಲ್ಡ್ ನ ಮಾಡ್ಕೋಬೇಕು. ಪುನಃ ಈ ರೀತಿಲಿ ಇನ್ನೊಂದು ಫೋಲ್ಡ್ ನ ಮಾಡಿ ಈ ಲೈನಿಂಗ್ ಕ್ಲಾತ್ ನ ತುದಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕಬೇಕು. ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಆಗ್ತಾ ಹೋಗ್ಬೇಕಾದ್ರೆ ಏನ್ ಈ ನೆಕ್ ಪೀಸ್ ಪಟ್ಟಿ ಇದೆ ನೋಡಿ ಒಂದೇ ಅಗಲ ಬರೋ ರೀತಿಲಿ ಫೋಲ್ಡ್ ಮಾಡ್ಕೊಂಡು ಹೋಗ್ಬೇಕು. ದೊಡ್ಡದು ಸಣ್ಣದು ಬರೋ ರೀತಿಲಿ ಫೋಲ್ಡ್ ನ ಮಾಡಬಾರ್ದು. ಏನಾದ್ರೂ ಆ ರೀತಿಲಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಅನ್ನ ಮಾಡ್ತಾ ಹೋದ್ರೆ ಫಿನಿಶಿಂಗ್ ಅಷ್ಟು ಒಳ್ಳೆ ಬರುವುದಿಲ್ಲ. ನೋಡಿ ಇಲ್ಲಿ ಈ ರೀತಿಲಿ ಇದನ್ನ ಫೋಲ್ಡ್ ಮಾಡ್ಕೊಂಡು ಪುನಃ ಈ ರೀತಿಲಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಅನ್ನ ಹಾಕಬೇಕು. ನೋಡಿ ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ಈಗ ಹಿಂಭಾಗ ಏನಿದೆ ಎಕ್ಸ್ಟ್ರಾ ಕ್ಲೋತ್ ಬಂದಿದೆ ಈ ಎಕ್ಸ್ಟ್ರಾ ಕ್ಲೋತ್ ನ ಕಟ್ ಮಾಡಿ ತೆಗಿಬೇಕು. ನೋಡಿ ಈ ಪೀಸ್ ನ ಕಟ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಹುಷಾರಾಗಿ ಕಟ್ ಮಾಡಿ, ಒಂದೊಂದ್ಸಲ ಮೈನ್ ಬಟ್ಟನೆ ಕಟ್ ಆಗ್ಬಿಡೋ ಚಾನ್ಸಸ್ ಇದೆ. ಹಾಗಾಗಿ ಅದನ್ನ ಗಮನದಲ್ಲಿ ಇಟ್ಕೊಂಡು ನಿಧಾನಕ್ಕೆ ಕಟ್ ಮಾಡ್ಕೋಬೇಕು. ನೋಡಿ ಈಗ ನೆಕ್ ಪೀಸ್ ನ ಹೊಲ್ದು ರೆಡಿ ಮಾಡ್ಕೊಂಡಿದ್ದಾಗಿದೆ. ನೆಕ್ಸ್ಟ್ ಕೈನ ಹೊಲಿಬೇಕು.
ನೋಡಿ, ಕೈನ ಹೊಲಿಬೇಕಾದ್ರೆ ಏನನ್ನ ಗಮನಿಸ್ಬೇಕು ಅಂದರೆ ಯಾವ ಪೀಸಿನ ಇಟ್ಟು ಹೊಲಿಬೇಕು ಅನ್ನೋದು ಒಂದ್ಸಲ ನೋಡ್ಕೋಬೇಕು. ನೋಡಿ, ಈಗ ಇಲ್ಲಿ ಕಚ್ಚಾಕಿರುವಂಥದ್ದು ಮುಂಭಾಗಕ್ಕೆ ಬರಬೇಕು, ಕಚ್ಚಿಲ್ದಿರೋದು ಹಿಂಭಾಗಕ್ಕೆ ಬರಬೇಕು. ಆದರೆ ಈಗ ಈ ಕೈ ಕಚ್ಚಾಕಿರೋದು ಹಿಂಭಾಗಕ್ಕೆ ಬರ್ತಾ ಇದೆ, ಅದಕ್ಕೋಸ್ಕರ ಈ ಕೈನ ಇಲ್ಲಿಟ್ಟು ಹೊಲಿಬಾರ್ದು. ಇನ್ನೊಂದು ಪೀಸನ್ನ ಇಟ್ಕೊಂಡು ನೋಡಬೇಕು. ನೋಡಿ, ಈಗ ಇಲ್ಲಿ ಕಚ್ಚಿಲ್ದಿರೋದು ಹಿಂಭಾಗ ಸೈಡ್ ಬರ್ತಾ ಇದೆ, ಕಚ್ಚಿರೋದು ಮುಂಭಾಗ ಸೈಡ್ ಬರ್ತಾ ಇದೆ. ಹಂಗಾದ್ರೆ ಈ ಸೈಡ್ಗೆ ಈ ಪೀಸನ್ನ ಇಟ್ಟು ಹೊಲಿಬೇಕು. ಇದನ್ನ ಒಂದ್ಸಲ ಸರಿಯಾಗಿ ನೋಡ್ಕೋಬೇಕು. ನೋಡಿ, ಈಗ ಇಲ್ಲಿ ನಾವು ಭುಜ ಸೇರಿಸಿ ಹೊಲ್ದಿದ್ದೀವಲ್ಲ, ಅಲ್ಲಿಗೆ ಈ ಕಚ್ಚು ಬರೋ ರೀತಿಲಿ ಇಟ್ಕೋಬೇಕು, ಸೆಂಟರ್ ಕಚ್ಚು. ಈ ರೀತಿಲಿ ಇಟ್ಕೊಂಡು ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಟು ಸ್ಟಿಚ್ಚನ್ನು ಹಾಕಬೇಕು. ನೋಡಿ, ಇಲ್ಲಿ 1 ಇಂಚಷ್ಟು ಸ್ಟಿಚ್ಚನ್ನು ಮಾಡ್ಕೊಂಡಾದ್ಮೇಲೆ ಈಗಲೇ ಈ ಕೈನ ತುದಿಗಳನ್ನ ಈ ರೀತಿಲಿ ಎರಡನ್ನೂ ಜೋಡಿ ಮಾಡಿ ಇಟ್ಕೊಬಿಡ್ಬೇಕು. ಈ ರೀತಿ ಜೋಡಿ ಮಾಡಿ ಇಟ್ಕೊಂಡು ಹೊಲಿಯೋದ್ರಿಂದ ಇಲ್ಲಿ ಎಂಡಿಂಗಲ್ಲಿ ಯಾವುದೇ ವೇರಿಯೇಷನ್ ಬರೋದಿಲ್ಲ, ಎರಡು ಸರಿಯಾಗಿ ಮ್ಯಾಚ್ ಆಗತ್ತೆ. ನೆಕ್ಸ್ಟ್ ಈಗ ಇದರ ಮೇಲೆ ಇನ್ನೊಂದು ಸ್ಟಿಚ್ಚನ್ನು ಹಾಕಬೇಕು. ಪುನಃ ನೋಡಿ, ಈಗ ಈ ಕಡೆ ಸೈಡ್ ಹೊಲಿಬೇಕಾದ್ರೆ ಈಗಲೇ ಈ ತುದಿಗಳನ್ನ ಈ ರೀತಿಲಿ ಜೋಡಿ ಮಾಡಿ ಇಟ್ಕೊಬಿಡ್ಬೇಕು. ಈ ರೀತಿಲಿ ಇಟ್ಕೊಂಡು ಸ್ಟಿಚ್ಚನ್ನು ಹಾಕಬೇಕು. ನೆಕ್ಸ್ಟ್ ಈಗ ಇದರ ಮೇಲೆ ಇನ್ನೊಂದು ಸ್ಟಿಚ್ಚನ್ನು ಹಾಕಬೇಕು. ನೋಡಿ, ಈ ರೀತಿಲಿ ಸ್ಟಿಚ್ಚನ್ನು ಹಾಕೊಂಡಾದ್ಮೇಲೆ ಈಗ ಇಲ್ಲಿ ಈ ರೀತಿಲಿ ಗೀಚ್ಕೋಬೇಕು. ನೆಕ್ಸ್ಟ್ ಈಗ ಇದೇ ರೀತಿಯಲ್ಲಿ ಇನ್ನೊಂದು ಕೈನ ಹೊಲಿದು ರೆಡಿ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ 2 ಕೈನುಗಳನ್ನ ಹೊಲ್ಕೊಂಡಿದ್ದಾಗಿದೆ. ನೆಕ್ಸ್ಟ್ ಸೈಡ್ ಫಿಟ್ಟಿಂಗ್ ಅನ್ನ ಕೊಡಬೇಕು. ನೋಡಿ, ಮೊದಲಿಗೆ ಈ ತುದಿನ ಈ ರೀತಿಲಿ ಇಟ್ಕೊಂಡು ಇಲ್ಲಿ ಕಂಕುಳ 2 ಮ್ಯಾಚ್ ಆಗ್ತಾ ಇದೆಯಾ ಅಂತ ನೋಡ್ಕೋಬೇಕು. ಪುನಃ ಇಲ್ಲಿ ಈ 2 ತುದಿಗಳು ಮ್ಯಾಚ್ ಆಗ್ತಾ ಇದೆಯಾ ಅಂತ ನೋಡ್ಕೋಬೇಕು. ನೋಡಿ, ಈಗ ಇದು ಸರಿಯಾಗಿ ಮ್ಯಾಚ್ ಆಗ್ತಾ ಇದೆ. ಈ ರೀತಿ ಮ್ಯಾಚ್ ಆಗ್ತಾ ಇದೆ ಅನ್ನೋದನ್ನ ನಾವು ಕನ್ಫರ್ಮ್ ಮಾಡ್ಕೊಂಡಾದ್ಮೇಲೆ ಈಗ 1/4 ಇಂಚು ಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕಬೇಕು. ಇದೇ ರೀತಿಯಲ್ಲಿ ಈ ಕಡೆನೂ ಹೊಲ್ಕೋಬೇಕು. ನೋಡಿ, ನಾವು ಬ್ಲೌಸ್ನ ಕಟಿಂಗ್ ಮಾಡೋ ಟೈಮ್ನಲ್ಲೇ ಈ ರೀತಿಲಿ ಫಿಟ್ಟಿಂಗ್ದು ಅಂತೇಳಿ ಒಂದು ಲೈನನ್ನು ಹಾಕೊಂಡಿದ್ವಿ. ಕೈದು ಹಾಕಿರೋದು ಈ ಸೈಡ್ ಇದೆ, ಹಂಗಾಗಿ ಪುನಃ ಇಲ್ಲಿ ಈ ಕಡೆ ಕಾಣಿಸೋ ರೀತಿಯಲ್ಲಿ ಮಾರ್ಕನ್ನು ಹಾಕೊತೀನಿ. ನೋಡಿ, ಈ ರೀತಿಲಿ ಮಾರ್ಕ್ ಹಾಕೊಂಡಾದ್ಮೇಲೆ ಈಗ ಈ ರೀತಿಲಿ ಫೋಲ್ಡ್ ಮಾಡಿಕೊಂಡು ಈ ರೀತಿಲಿ ಒಂದ್ಸಲ ಗೀಚ್ಕೋಬೇಕು. ಈ ರೀತಿಲಿ ಗೀಜೋದ್ರಿಂದ ಈಗ ಅದ್ರದ್ದು ಮಾರ್ಕಿಂಗು ಈ ಬಟ್ಟೆ ಮೇಲೂ ಬೀಳತ್ತೆ. ನೋಡಿ, ಈಗ ಈ ಮಾರ್ಕಿಂಗ್ ಅನ್ನ ಡಾರ್ಕ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿಲಿ 2 ಕಡೆ ಮಾರ್ಕಿಂಗ್ ಹಾಕೊಂಡಾದ್ಮೇಲೆ ಏನೀಗ ಇಲ್ಲಿ ಮಾರ್ಕಿಂಗ್ ಇದೆ ಇದ್ರ ಮೇಲೆ ಒಂದು ಸ್ಟಿಚ್ ಅನ್ನ ಹಾಕಬೇಕು. ನೋಡಿ, ಇಲ್ಲಿ ಕಂಕಳ ಹತ್ರ ಪ್ಲಸ್ ಶೇಪ್ ಬರಬೇಕು. ನೋಡಿ, ಇಲ್ಲಿ ಪ್ಲಸ್ ಶೇಪ್ ಬರಬೇಕು. ಇಲ್ಲಿ ವೇರಿಯೇಷನ್ ಬರ್ತಾ ಇರತ್ತೆ. ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಏನ್ ಟ್ರಿಕ್ ಅನ್ನ ಯೂಸ್ ಮಾಡ್ಬೇಕಪ್ಪ ಅಂದ್ರೆ ಈಗಲೇ ಅದನ್ನ ಜೋಡಿ ಮಾಡಿ ಇಟ್ಕೊಂಡು ಒಂದು ಪಿನ್ ಅನ್ನ ಹಾಕ್ಬಿಡ್ಬೇಕು. ಈ ರೀತಿಲಿ ಪಿನ್ ಹಾಕೊಳ್ಳೋದ್ರಿಂದ ಇಲ್ಲಿ ವೇರಿಯೇಷನ್ ಆಗೋದನ್ನ ಅವಾಯ್ಡ್ ಮಾಡಬಹುದು. ಪುನಃ ಇಲ್ಲಿ ವೇರಿಯೇಷನ್ ಬರಬಾರ್ದು ಅಂತ ಹೇಳಿ ಇಲ್ಲೂ ಈ ರೀತಿಲಿ ಜೋಡಿ ಮಾಡಿ ಇಟ್ಕೊಂಡು ಈಗಲೇ ಒಂದು ಪಿನ್ನನ್ನು ಹಾಕೋಬೇಕು. ನೋಡಿ, ಫಿಟ್ಟಿಂಗ್ ಮಾಡಬೇಕಾದ್ರೆ ಇದೆಲ್ಲ ಸ್ಮಾಲ್ ಟ್ರಿಕ್ಸು. ನೀವು ಇದನ್ನೆಲ್ಲ ಯೂಸ್ ಮಾಡೋದ್ರಿಂದ ಪರ್ಫೆಕ್ಟ್ ಫಿಟ್ಟಿಂಗನ್ನು ಹಾಕ್ಬೋದು. ಈಗ ನಾವೇನು ಮಾರ್ಕನ್ನು ಹಾಕಿದ್ದೀವಿ ಅದೇ ಪ್ರಕಾರವಾಗಿ ಸ್ಟಿಚ್ಚನ್ನು ಹಾಕ್ಕೊಂಡು ಬರಬೇಕು. ಈಗ ನೆಕ್ಸ್ಟು ಪಕ್ಕ 1/4 ಇಂಚನ್ನ ಬಿಟ್ಟು ಒಂದು 3 ರಿಂದ 4 ಸ್ಟಿಚ್ಗಳನ್ನ ಹಾಕಬೇಕು. ನೆಕ್ಸ್ಟ್ ಇದೇ ರೀತಿಯಲ್ಲಿ ಇನ್ನೊಂದು ಸೈಡು ಫಿಟ್ಟಿಂಗ್ ಅನ್ನ ಕೊಡಬೇಕು. ಫ್ರೆಂಡ್ಸ್, ಈಗ 2 ಸೈಡನ್ನು ಹೊಲಿದು ರೆಡಿ ಮಾಡ್ಕೊಂಡಿದ್ದಾಗಿದೆ. ಈಗ ಇಲ್ಲಿ ಪ್ರೆಸ್ ಬಟನ್ದು ಸ್ಟ್ರಿಪ್ ಅನ್ನ ಹೊಲಿಬೇಕು. ಅದಕ್ಕೆ ಈ ರೀತಿ 1.5 ಇಂಚ್ ಅಗಲದ ಪಟ್ಟಿ, ಉದ್ದ ಒಂದು 7 ಇಂಚ್ ತಗೊಂಡ್ರೆ ಸಾಕು. ಈ ರೀತಿ ಒಂದು ಪಟ್ಟಿನ ತಗೊಂಡು ನೋಡಿ, ಈ ಕಡೆಗೆ 1/2 ಇಂಚು ಫೋಲ್ಡ್ ಮಾಡಿ, ಈ ಕಡೆಯಿಂದ 1/2 ಇಂಚಿಗೆ ಫೋಲ್ಡ್ ಮಾಡಿ ಈಗ ಪುನಃ ಈ ರೀತಿ ಮಧ್ಯಕ್ಕೆ ಮಡಿಸಿ ತುದಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕಬೇಕು. ನೋಡಿ, ಇದನ್ನ ಈ ರೀತಿಲಿ ಮಧ್ಯಕ್ಕೆ ಮಡಿಸ್ಕೊಂಡು ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಈಗ ನೋಡಿ, ಇಲ್ಲಿ ಏನು ನಾವು ಕೈನ ಸೇರಿಸಿ ಹೊಲ್ದಿದ್ದೀವಲ್ಲ ಈ ಸ್ಟಿಚಿಂಗ್ ಮಾರ್ಜಿನ್ ಹತ್ರ ಈ ರೀತಿಲಿ ಪಟ್ಟಿನ ಇಟ್ಕೊಂಡು ಇಲ್ಲಿ ಸರಿ ಲಾಕ್ನ ಮಾಡಬೇಕು. ಇದೇ ರೀತಿ ಇನ್ನೊಂದು ಸೈಡ್ ಹೊಲಿದು ರೆಡಿ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ಬ್ಲೌಸಿನ ಹೊಲಿದು ರೆಡಿ ಮಾಡ್ಕೊಂಡಿದ್ದಾಗಿದೆ. ಇನ್ನು ಇದಕ್ಕೆ ಎಮ್ಮಿಂಗು ಮತ್ತೆ ಉಕ್ಸು ಕಾಜನ ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡಿ, ಈಗ ನಾನು ತೋರಿಸ್ತೇನೆ. ನಾನು ತಗೊಂಡಿರುವಂಥ ಅಳತೆ ಬ್ಲೌಸ್ನಲ್ಲಿ ಇಲ್ಲಿ ಯಾವುದೇ ಗ್ಯಾಪು ಬರ್ತಾ ಇರಲಿಲ್ಲ. ಈಗ ನೋಡಿ ಫ್ರೆಂಡ್ಸ್, ನಾವು ಹೊಲ್ದಾಗಿರೋ ಬ್ಲೌಸಲ್ಲೂ ಸಹ ಇಲ್ಲಿ ಯಾವುದು ಗ್ಯಾಪ್ ಬರ್ತಾ ಇಲ್ಲ. ನೋಡಿ ಫ್ರೆಂಡ್ಸ್, ಹೇಗೆ ಅಳತೆ ಬ್ಲೌಸ್ ಇತ್ತೋ ಅದೇ ರೀತಿಲಿ ಇದು ಕೂಡ ಫಿನಿಶಿಂಗ್ ಬಂದಿದೆ. ಅದಕ್ಕೆ ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ, ಮುಂದೆ ಗ್ಯಾಪ್ ಬರೋ ಬ್ಲೌಸಿಗೂ ಗ್ಯಾಪ್ ಬರದೇ ಇರೋ ಬ್ಲೌಸಿಗೂ ಏನು ಚೇಂಜಸ್ನ ಮಾಡ್ಕೋಬೇಕು ಅನ್ನೋದನ್ನ ನಾನು ಕಟಿಂಗ್ ಮಾಡುವಾಗ ಹೇಳಿದ್ದೇನೆ. ಹಾಗಾಗಿ ನೀವು ಒಂದ್ಸಲ ಮಿಸ್ ಮಾಡ್ದೇನೆ ಆ ವಿಡಿಯೋನ ನೋಡಿ. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ವಿಡಿಯೋ ಹೇಗೆ ಬಂದಿದೆ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್. ವಿಡಿಯೋನ ಕಡೆ ತನಕ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.